ನಾನು ಮಾಡ್ತಿರೋದು 8 ಪ್ರಾಡಕ್ಟು: ವೆಯ್ಟ್ ಲಾಸ್ ಪೌಡರು, ಕಷಾಯ ಪುಡಿ, ಗ್ರೀನ್ ಟೀ, ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ಫೇಸ್ ಪೌಡರು, ಫೇಸ್ ಆಯಿಲು. ಯಾರಿಗೆ ಬೇಕು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ ಕೊಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಇದೆ. ವೆಯ್ಟ್ ಲಾಸು ಬರೀ ವೆಯ್ಟ್ ಲಾಸ್ಗಂತಲ್ಲ, ಪ್ರತಿಯೊಂದು ಆರೋಗ್ಯ ಸಮಸ್ಯೆನೂ ಒಬ್ರಿಗೂ ಒಂದೊಂದು ಆರೋಗ್ಯ ಕೊಡ್ತಾ ಇದೆ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ಕಾಲ್ ಬರಲ್ಲ, ಅದಕ್ಕೆ ದಯವಿಟ್ಟು ವಾಟ್ಸಪ್ ಮಾಡಿ. ಡಸ್ಟ್ಬಿನ್ ಅಲ್ಲಿ ಇರ್ಬೇಕಾಗತ್ತೆ. ನಾವು ನಿನ್ ಸಾಲನ ನನ್ ತಲೆ ಮೇಲೆ ಏರಿದ್ಯಾ? ಮಕ್ಕಳು ನನ್ ಮಾತು ಕೇಳ್ತಿಲ್ಲ, ನಂದೇ ಎಲ್ ನೋಡಿ ಬಂದ್ರೆ 15,000 ರೂಪಾಯಿ ಆಗತ್ತೆ ಅಂತ ಹೇಳಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ. ನಾವೆಲ್ಲ ಹೇಗ್ ರೆಡಿ ಆಗ್ಬೇಕು ಅಂತ ಅಂದ್ರೆ, ಇಷ್ಟು ವರ್ಷ ಆಗೋಯ್ತು. 25 ಆದ್ರೂ ಬರ್ಲಿ, 75 ಆದ್ರೂ ಬರ್ಲಿ, 85 ಆದ್ರೂ ಬರ್ಲಿ, ಯಾವುದೇ ಬರ್ಲಿ, ನಾನು ಇವಾಗ ನನ್ಗೆ 52 ವರ್ಷ. ನಾನು ಇವಾಗ ಹೇಳ್ತಿರೋದು ಯಾರಿಗೆ ಅಂದ್ರೆ, ನಾನೊಂದು 50 ವರ್ಷದ ವಿಡಿಯೋ ಮಾಡಿದ್ದೆ. 50 ವರ್ಷ ಆಗಿರೋ ಹೇಗಿರ್ಬೇಕು ಅನ್ನೋದೊಂದು ವಿಡಿಯೋ ಮಾಡಿದ್ದೆ. ಅದು ನನಗೆ ಹೆಸರು ಎಲ್ಲ ತಂದ್ಕೊಡ್ತು, ದುಡ್ಡು, ಹಣ, ಕಾಸು ಎಲ್ಲ ತಂದ್ಕೊಡ್ತು, ಹೆಸರು, ಉಸಿರು ಎಲ್ಲ ತಂದ್ಕೊಡ್ತು. ಈಗ ನಾನ್ ಮಾಡ್ತಿರೋದು ನಾನ್ ಹೇಳ್ದಂಗೆ, ಯಾಕಂದ್ರೆ ನಾವು ತಪ್ಪು ಮಾಡಿದೀನಿ. ಆ ತಪ್ಪನ್ನ 35, 40 ವರ್ಷ ಇರೋ ಹೆಣ್ಮಕ್ಳು ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿವಸದಿಂದ ಮಾಡ್ಬೇಕು ಅನ್ಕೊಳ್ತಾ ಇದ್ದೆ. ಇವತ್ತು ಗಳಿಗೆ ಕೊಡ್ಬಾರ್ದು, ಯಾವ್ದೊಂದಕ್ಕೂ ಋಣ ಕೂಡ ಬರ್ಬೇಕಲ್ವಾ. ಹಾಗೆ ನಾನು ಹೇಳೋದು, ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇರ್ಲಿ, ಅದು ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಳಾಗಿರ್ಲಿ, ತುಂಬಾ ಪ್ರೀತಿ ಇರ್ಲಿ, ನಾನು ಹೇಳೋದು ನಾವ್ ಏನ್ ಮಾಡ್ಬೇಕು, ಕರ್ತವ್ಯ ನಾವು ಮಾಡೋಣ. ಆ ಕರ್ತವ್ಯನ ನಾವು ಮಾಡಿ ಅವ್ರಿಗೆ ಓದ್ಸೋದು, ನಮ್ಗ್ ತೊಂದ್ರೆ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಓದ್ಸೋದು. ನಾವು ಅವ್ರಿಗೆ ಏನ್ ಮದ್ವೆ ಮಾಡ್ಬೇಕು, ಹೆಣ್ಮಕ್ಳಾದ್ರೂ ಇವಾಗ ಹೆಣ್ಮಕ್ಳಿರೋರ್ಗೆ ಏನಾಗುತ್ತೆ, ಅಯ್ಯೋ ನನ್ಗೊಂದ್ ಗಂಡಿಲ್ವಲ್ಲ ಅನ್ನೋ ಯೋಚನೆ ಇರುತ್ತೆ. ಆ ಗಂಡು ಮಕ್ಳಿರೋರ್ಗೆ, ಅಯ್ಯೋ ನನ್ಗೊಂದ್ ಹೆಣ್ಮಗು ಇದ್ದೀರ, ನಾನು ಇವಾಗ ಹುಷಾರ್ ತಪ್ಪು ಮಲಗಿದ್ದೀನಿ, ಒಂದ್ ಲೋಟ ಬಿಸಿನೀರಾದ್ರೂ ಒಂದ್ ಲೋಟ ಕಾಫಿ ಮಾಡ್ಕೊಡ್ತಿದ್ಲಲ್ವಲ್ಲ. ಅದಿಲ್ದಿರೋರ್ಗೆ ಇದ್ ಬೇಕು, ಇದಿಲ್ದಿರೋರ್ಗೆ ಅದ್ ಬೇಕು. ಅದು ಮನುಷ್ಯಂದು ಸಹಜ. ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ, ದುಡ್ಡಿರೋರ್ ನೋಡಿ ಹೆಂಗೆ, ದುಡ್ಡಿರೋರ್ಗೆ ಏನೋ ಒಂದ್ ಚಿಂತೆ ಇರುತ್ತೆ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಒಂದ್ ಚಿಂತೆ ಇರುತ್ತೆ, ದುಡ್ಡಿರೋರ್ಗೆ 108 ಚಿಂತೆ ಇರುತ್ತೆ. ನಾನ್ ಹೇಳೋದು, ಮಕ್ಳಿಗೆ ನಾವೇನ್ ಜವಾಬ್ದಾರಿ ಕರ್ತವ್ಯ ಮಾಡ್ಬೇಕು ಮಾಡೋಣ. ಅದ್ರ ಜೊತೆಲಿ ನಿಮ್ದು ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 10 ರೂಪಾಯಿ ಅಂತ ಉಳಿಸ್ಕೊಂಡ್ ಬಂದ್ರು, 60 ವರ್ಷ ಆದಾಗ ನೀವು ಒಂದ್ 20 ವರ್ಷ ಒಂದು ದಿನಕ್ಕೆ 10 ರೂಪಾಯಿ, ನಾನ್ ಹೇಳ್ತಿರೋದು ಮಿನಿಮಮ್ 10 ರೂಪಾಯಿ ಏನು ಬರಲ್ಲ, ಒಂದಿಷ್ಟು ಅಂತ ನೀವು ನನ್ಗಂತ ಒಂದು ಚೂರು ಉಳಿಸ್ಕೊಂಡು, ಅದು ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ, ಬರೀ ಹೆಣ್ಮಕ್ಳಿಗಂತ ಹೇಳ್ತಿಲ್ಲ ನಾನು, ಯಾರಿಗೇ ಆಗ್ಲಿ, ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರಿಗೂ ನಾನು ಹೇಳ್ತಾ ಇರೋದು, 60 ವರ್ಷ ಆದ್ಮೇಲೆ ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಅಂದ್ರೆ, ನಿಮ್ಗೆ ಅವಾಗ ಯಾರ ಹತ್ರನೂ ಕೈ ಚಾಚೋ ತರ ಇರಲ್ಲ. ಮಕ್ಳ ಹತ್ರ ಅವಾಗ ನಿಮ್ನ ಇಟ್ಕೊಂಡಿರ್ತಾರೋ ಇರಲ್ವೋ ಜೊತೆಲಿ ಗೊತ್ತಿಲ್ಲ. ಇವಾಗ 2025 ಮಕ್ಕಳು ಯಾರು ಅಪ್ಪ ಅಮ್ಮದಿರ್ನ ಜೊತೆಲಿ ಇಟ್ಕೊಳ್ತಾ ಇಲ್ಲ, ಅನಾಥಾಶ್ರಮಕ್ಕೆ ಬಿಡ್ತಾರೆ. ಇಲ್ದಿದ್ರೆ ಯಾವ್ದೋ ಮನೇಲಿ ಒಂದ್ ಸಣ್ಣ ಮನೆ, ಇಲ್ಲೇ ನಮ್ ರೋಡಲ್ಲೇ ತುಂಬಾ ಜನ ಇದ್ದಾರೆ, ಸಣ್ಣ ಮನೆ ಮಾಡಿ ಇರ್ಸಿರ್ತಾರೆ. ಹಾಗೆ ಇನ್ನ ನಿಮ್ಗೆ ಇವಾಗ 30 ವರ್ಷ 40 ವರ್ಷ ಅಂದ್ರೆ ಇನ್ನು 20 ವರ್ಷದ ಮಾತು, ಅವಾಗ ಏನ್ ಕಾಲ ಬದಲಾಗೋಗಿರುತ್ತೆ. ನಮ್ಮೂಷರಲ್ಲಿ ನಾವಿರೋಣ. ನಾನ್ ಹೇಳ್ತಿರೋದು, ಮಕ್ಕಳ ಹತ್ರ ನೀವು ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರೆ ಅನ್ನೋದು ಫಸ್ಟ್ ಬಿಟ್ಬಿಡಿ, ಆಯ್ತಾ. 1000ಕ್ಕೆ ಇಲ್ಲ, ಕೋಟಿಗೊಬ್ರು ಒಳ್ಳೆ ಮಕ್ಳಿರ್ಬೋದು, ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋರು ಕೋಟಿಗೊಬ್ರು ಮಕ್ಳಿರ್ಬೋದು. ಆಮೇಲೆ ಮಕ್ಕಳು ನೋಡ್ಕೊಳ್ತಾರೆ ಅನ್ನೋದು ಫಸ್ಟ್ ಬಿಡಿ. ನಿಮ್ದು ಜಾಗ್ರತೆ ನೀವು ವಹಿಸ್ಕೊಂಡ್ ಬನ್ನಿ. ನಮಗ್ ಮುಂದೆ ಬೇಕಾಗತ್ತೆ, ಒಂದು ಮೆಡಿಸನ್ಗಾದ್ರೂ ಆಗ್ಲಿ, ಏನಕ್ಕಾದ್ರೂ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಏನಕ್ಕೆ ಬೇಕಾಗತ್ತೆ ಅಂತ ಹೇಳ್ತೀನಿ. ನಾನು ಕನ್ನಡಕ ಹಾಕೊಂಡು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅದಕ್ಕೂ ಹೇಳ್ತೀನಿ. ಆಮೇಲೆ ಇವಾಗ ಗಂಡ ಸತ್ತೋಗಿದ್ದಾನೆ, ಹೆಂಡತಿ ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ರೇ ಇರ್ತೀರಾ, ನೋವಲ್ಲಿ ಇರ್ತೀರಾ, ಅಯ್ಯೋ ನನ್ ಗಂಡ ಇಲ್ವಲ್ಲ, ಅಯ್ಯೋ ನನ್ ಹೆಂಡತಿ ಇಲ್ವಲ್ಲ ಅಂತ ನೋವಲ್ಲಿ ಇರ್ತೀರಾ. ನೋವಲ್ಲಿ ಒಬ್ರೇ ಇದ್ರೆ ನೋವು ಕಾಡುತ್ತೆ. ಒಬ್ರೇ ಇರಕ್ಕೆ ಆದಷ್ಟು ಇರಬೇಡಿ. 4 ಜನ ಫ್ರೆಂಡ್ಸು ವಾಕಿಂಗ್ ಹೋಗಿ, ಅಲ್ಲಿ ನಿಮ್ಮ ಏಜೋರೇ ಸಿಗ್ತಾರೆ, ಅವ್ರ ಜೊತೆಲಿ ವಾಕ್ ಮಾಡಿ. ಆದಷ್ಟು ಫ್ರೆಂಡ್ಸ್ಗಳ ಜೊತೆಲಿ ಬೆರೆಯಕ್ ಶುರು ಮಾಡಿ. ಮಕ್ಕಳು ಸಂಬಂಧಿಕರ ಜೊತೆಲಿ ಬೆರೆತ್ರೆ ಏನಾಗತ್ತೆ, ಅವ್ರವ್ರಿಗಿರುತ್ತೆ. ನಾವು ಬೆಳೆದ್ ಬಂದಿರೋ ದಾರಿನೇ ಬೇರೆ ಆಗುತ್ತೆ. ನಾನ್ ಇವಾಗ ಹೇಳ್ತೀನಿ, ಅಯ್ಯೋ ನಮ್ಗೆ 4 ಆಣಿಗೆ ನಮ್ಗೆ 5 ಬೋಟಿ ಕೊಡ್ತಾ ಇದ್ರು ಅಂತ ಹೇಳ್ತೀವಿ. ಈಗಿನ ಕಾಲದ ಮಕ್ಕಳು ಅಯ್ಯೋ ಬೋಟಿ ತಿನ್ನೋದಾ, ಬೋಟಿ ಅನ್ಎಲ್ದಿ ಅಂತಾರೆ. 4 ಆಣಿದ್ ಬೆಲೆನೇ ಅವ್ರಿಗೆ ಗೊತ್ತಿಲ್ಲ. ನಮಗೂ ಅವ್ರಿಗೂ
ಮಾತು ಕಥೆಲಿ ಯಾವ್ದ್ರಲ್ಲೂ ಹೊಂದಾಣಿಕೆ ಆಗಲ್ಲ. ಹಾಗಾಗಿ ನಿಮ್ ಏಜಿಗೆ ತಕ್ಕನಾಗಿರೋರ್ ಜೊತೆಲಿ ಒಂದು ವಾಕಿಂಗ್ ಹೋಗ್ತೀರಾ, ಇಲ್ಲ ಒಂದು ಟ್ರಿಪ್ ಹೋಗ್ತೀರಾ, ಇಲ್ಲ ಹೋಗಿ ಒಂದು ಕಾಫಿ ಕುಡಿತೀರಾ, ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಆ ತರ ಮಾಡಿ. ಅವಾಗ ನೀವು ನಾನು ಒಬ್ನೇ ಆಗೋದೆ ಅಂತ ಅನ್ನೋದು ಟೆನ್ಷನ್ ಇರಲ್ಲ. ಇದು ನಾನು ಗಂಡ್ ಮಕ್ಳಿಗೂ ಹೇಳ್ತಾ ಇದ್ದೀನಿ, ಆಮೇಲೆ ಗಂಡ್ ಮಕ್ಳು ನಮ್ಗೆ ಹೇಳಲಿಲ್ಲ ಅಂತ ಹೇಳ್ಬೇಡಿ, ಟೆನ್ಷನ್ ಇರಲ್ಲ. ಆಮೇಲೆ ಮಕ್ಕಳು ನನ್ ಮಾತು ಕೇಳ್ತಿಲ್ಲ ಅನ್ನೋದು ತಲೆಯಿಂದ ಒಂದು ವಿಷಯನ ಒಂದು ಸರಿ ಹೇಳಿ, ಯಾರಿಗೇ ಆಗ್ಲಿ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು, ಒಂದ್ ವಿಷಯನ ಒಂದೇ ಸರಿ, ನೋಡಮ್ಮ ಈ ತರ ಮಾಡು, ನೀನ್ ಈ ತರ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿ, ಅದನ್ನೇ ನೀವು ವಾದಿಸ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಅವರು ನಮ್ಮ ಮಾತು ಕೇಳಲ್ಲ. ನಾವೇ ಚೇಂಜ್ ಆಗ್ಬೇಕು, ಅವ್ರಿಗೆ ನಾವು ಚೇಂಜ್ ಆಗ್ಬೇಕು. ನಮ್ಗೆ ಅಯ್ಯೋ ನಾನ್ ದೊಡ್ಡೋಳು, ನನ್ ಮಾತೇ ನಡಿಬೇಕು ಅಂತ ಅಂದ್ರೆ ಅದು ಈ ಕಾಲಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ ಮಾತು ಯಾರೂ ಕೇಳಲ್ಲ. ಅದಕ್ಕೆ ನಿಮಗ್ ತಿಳಿದಂಗೆ ನಾವು ದೊಡ್ಡವರಾಗಿ ಒಂದು ಬುದ್ಧಿವಾದದ ಮಾತು ಹೇಳ್ಬೇಕು. ನೋಡಮ್ಮ ನೀನ್ ಮಗಳಾಗ್ಲಿ, ಸೊಸೆ ಆಗ್ಲಿ, ಮಗ ಆಗ್ಲಿ, ಯಾರಾದ್ರೂ ಆಗ್ಲಿ, ಮೊಮ್ಮಕ್ಕಳಾಗ್ಲಿ, ನೀನ್ ಮಾಡ್ತಿರೋದ್ ಸರಿ ಇಲ್ಲ ಅಂತ ಹೇಳಿ ಅವರು ತಿದ್ಕೊಂಡ್ರೆ, ಹೌದಾ ಅಮ್ಮ, ಸರಿ ಅಮ್ಮ, ನಾನು ನೀವ್ ಹೇಳ್ದಂಗ್ ಮಾಡ್ತೀನಿ ಅಂದ್ರೆ ನಿಮ್ ಮಾತಿಗೆ ಬೆಲೆ ಇರುತ್ತೆ, ಗೌರವ ಇರುತ್ತೆ, ತೂಕ ಇರುತ್ತೆ. ನೆಕ್ಸ್ಟ್ ನೀವೇನಾದ್ರೂ ಹೇಳ್ಬೋದು. ನೀವ್ ಹೇಳಿದ ಮಾತ್ಗೆ ಅಲ್ಲಿ ಬೆಲೆ ಇಲ್ಲ ಅಂತ ಅಂದ್ಮೇಲೆ ಮುಂದೆ ನೀವೇನು ಹೇಳಕ್ ಹೋಗ್ಬೇಡಿ. ನಿಮ್ ಗೌರವ ಘನತೆನ ಉಳಿಸ್ಕೊಂಡ್ ಬನ್ನಿ. ಯಾರ ಹತ್ರ ಆದ್ರೂ ಆಗಿರ್ಬೋದು, ನನ್ ಪ್ರತಿಯೊಂದಕ್ಕೂ ಮಕ್ಳು ಅಂತ ಹೇಳಲ್ಲ, ಯಾರ ಹತ್ರ ಆದ್ರೂ ಆಗಿರ್ಬೋದು, ನಿಮ್ ಘನತೆ ಗೌರವನ ಉಳಿಸ್ಕೊಂಡ್ ಬನ್ನಿ. ಒಂದು ಸರಿ ಅಷ್ಟೇ, ಎರಡನೇ ಸರಿ ಆ ಮಾತು ಬೇಡ, ಅಲ್ಲಿಗೆ ಬಿಟ್ಬಿಡಿ ಆ ಮಾತನ್ನ. ಆಮೇಲೆ ಸ್ವಲ್ಪ 30 ವರ್ಷದಿಂದ 50 ವರ್ಷದೊಳಗಡೆ ನೀವು ಕಾಲ ಏನಿದೆಯೋ, ಇವಾಗ ಮಕ್ಳು ಮದ್ವೆ ಮಾಡಿರ್ತೀರಾ, ಮಕ್ಳಿಗೆ ಓದ್ಸಿರ್ತೀರಾ, ಏನ್ ಮಾಡಿರ್ತೀರಾ, ಮಕ್ಳು ಬಾಣ್ತನ ಪ್ರತಿಯೊಂದು ಅಂದ್ಮೇಲೆ ಕಾಲ ಇದ್ದೇ ಇರುತ್ತೆ, ಎಂತವ್ರಿಗೆ ಆಗ್ಲಿ. ಅದನ್ನ ಆದಷ್ಟು 50 ವರ್ಷದೊಳಗಡೆ ಮುಗಿಸ್ಕೊಂಡು, ನೀವು 50 ವರ್ಷ ದಾಟಿದ್ದೀರಾ ಅಂತ ಅಂದ್ಮೇಲೆ ನಿರ್ಮಲವಾಗಿರೋದು, ಆನಂದವಾಗಿರೋ ಲೈಫ್ನ ಎಂಜಾಯ್ ಮಾಡಕ್ಕೆ ನೀವು ರೆಡಿ ಇರಬೇಕು. ನಮ್ಗೆ ಯಾರು ಇದನ್ನ ಹೇಳ್ಕೊಡ್ಲಿಲ್ಲ, ಹಾಗಾಗಿ ನನಗೆ ತಿಳಿದಂಗೆ ನಾನು ಒಂಚೂರು ಹೇಳ್ಕೊಡೋಣ ಅಂತ ಅನಿಸ್ತು. ದಯವಿಟ್ಟು ಈ ವಿಡಿಯೋ ನೋಡೋರು ಏನಾದ್ರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸಾಲ ಇಲ್ಲದೆ ಇರೋ ತರ ನೋಡ್ಕೊಳ್ಳಿ. ಮತ್ತೆ ನೀವು ಮಕ್ಕಳ ಮೇಲೆ ಸಾಲ ಹೊರಿಸ್ಬೇಡಿ. ಮೊದ್ಲೇ ನಮ್ಗಲ್ಲಿ ಇದಿರಲ್ಲ, ಏನು ಮರ್ಯಾದೆ ಇರಲ್ಲ ಮಕ್ಳ ಹತ್ರ. ಅಂಥದ್ರಲ್ಲಿ ನಾವು ಮಕ್ಳ ತಲೆ ಮೇಲೆ ಸಾಲ ಹೊರಿಸಿದ್ರೆ ಕಾಲ್ ಕಸ ಹೋಗ್ಸಿ, ಡಸ್ಟ್ಬಿನ್ ಅಲ್ಲಿ ಇರ್ಬೇಕಾಗತ್ತೆ ನಾವು. ನಿನ್ ಸಾಲನ ನನ್ ತಲೆ ಮೇಲೆ ಏರಿದ್ಯಾ ಅಂತ ಹೇಳಿ ಇನ್ನು ಕಾಲ್ ಕಸ ಹಾಕ್ ಮಾಡ್ತಾರೆ. ದಯವಿಟ್ಟು ಆದಷ್ಟು ದುಡ್ಡಿಲ್ವಾ, ಎಷ್ಟಿದ್ಯೋ ನಮ್ಗಷ್ಟೇ ಇವಾಗ ದುಡ್ಡಿಲ್ಲ ಅಂದ್ಮೇಲೆ ರೋಡಲ್ಲಿರೋ ಬಟ್ಟೆ ತಗೊಳ್ಳಿ. ನಾನು ಇವತ್ತವರೆಗೂ ಬ್ರಾಂಡೆಡ್ ಬಟ್ಟೆ ನಾನು ತಗೊಳ್ಳಲ್ಲ. ನನ್ನ ಹತ್ರ ಇವಾಗ ನಾನು ಪ್ರಾಡಕ್ಟ್ ಮಾಡಿದ್ಮೇಲೆ, ಯೂಟ್ಯೂಬ್ ಮಾಡಿದ್ಮೇಲೆ ನನ್ನ ಹತ್ರ ದುಡ್ಡಿದೆ, ಇಲ್ಲ ಅಂತ ಹೇಳ್ಬಾರ್ದು. ದೇವ್ರು ಕೊಟ್ಟಿರೋದನ್ನ ಯಾವತ್ತೂ ಇಲ್ಲ ಅಂತ ಹೇಳ್ಬಾರ್ದು. ಸಾಕಷ್ಟು ನನ್ನ ಹತ್ರ ದುಡ್ಡಿದೆ, ಎಲ್ಲ ಇದೆ. ಆದ್ರೆ ನಾನು ತಗೊಳ್ಳೋದೇ ಫುಟ್ಪಾತ್ ಮೇಲೆ. ಇದು 200 ರೂಪಾಯಿ ನಾನು ತಗೋತೀನಿ. ಕಲರ್ ಚೆನ್ನಾಗಿತ್ತು ಅಂತ 200 ರೂಪಾಯಿ ತಗೊಂಡೆ. ಹಾಗೆ ನೀವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ. ಇನ್ನು ನಾವು ಹಾಸಿಗೆಗಿಂತ ಕಾಲ್ ಚಾಚಕ್ ಹೋದ್ರೆ ಏನಾಗುತ್ತೆ, ನೆಲದ ಮೇಲೆ ಹೋಗುತ್ತೆ, ಥಂಡಿ ಆಗುತ್ತೆ ಅಲ್ವಾ. ಹಾಸಿಗೆ ಎಷ್ಟಿದ್ಯೋ ಅಷ್ಟೇ ಕಾಲ್ ಚಾಚಿ, ಉದ್ದ ಚಾಚಬೇಡಿ. ಆಮೇಲೆ ಅದೇ ಸಾಲನ ನೀವು ಆದಷ್ಟು ಹಿತಮಿತವಾಗಿ ನಿಮ್ಗೂ ಒಂದ್ ಸ್ವಲ್ಪ ಉಳಿಸ್ಕೊಂಡು ಲೆಕ್ಕಾಚಾರ ಮಾಡ್ಕೊಳ್ಳಿ. ನನಗೆ ಇವಾಗ 10,000 ರೂಪಾಯಿ ಸಂಬಳ ಬರುತ್ತೆ. 10,000 ರೂಪಾಯಿ 4,000 ರೂಪಾಯಿ ಬಾಡಿಗೆ ಕಟ್ತೀನಿ, 4,000 ರೂಪಾಯಿ ರೇಷನ್ಗಾಗುತ್ತೆ, ಇನ್ನು 1,000 ರೂಪಾಯಿ ಅದಕ್ಕೆ ಇದಕ್ಕೆ ಖರ್ಚಾಗುತ್ತೆ. ಅದ್ರಲ್ಲಿ ಒಂದು 300 ರೂಪಾಯಿ ನಾನು ಉಳಿಸ್ಕೊಳ್ಳೋಣ ನನ್ಗಂತ ಯಾರಿಗೂ ಗೊತ್ತಿಲ್ದಂಗೆ ಅನ್ನೋದು ಜಾಣ್ತನ ಬೆಳೆಸ್ಕೊಳ್ಳಿ. ಗಂಡ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಆಗ್ ಮಾಡಿ. ಮಕ್ಳ ಮೇಲೆ ಸಾಲ ಹೊರಿಸ್ತಾರೆ. ಮತ್ತೆ ಚಿನ್ನ, ನಿಮ್ಮ ಹತ್ರ ಏನ್ ಚಿನ್ನ ಇದೆ, ಬೆಳ್ಳಿ ಇದೆ, ಅದನ್ನ ನಿಮ್ ಸೇಫ್ಟಿಗಂತ ಭದ್ರವಾಗಿ, ಆಯ್ತಾ, ಅದನ್ನ ನಾಳೆ ಗಂಡ್ಮಕ್ಳಿಗೆ ಹೋಗ್ಬೋದು, ಹೆಣ್ಮಕ್ಳಿಗೆ ಹೋಗ್ಬೋದು, ನಾವ್ ಇರೋವರು ನಮ್ ಸೇಫ್ಟಿಗಂತ ಭದ್ರವಾಗಿ ಎಷ್ಟೇ ಚಿನ್ನ ಇರ್ಲಿ, ಎಷ್ಟೇ ಬೆಳ್ಳಿ ಇರ್ಲಿ, ಅದನ್ನ ಭದ್ರವಾಗಿ ಜೋಪಾನವಾಗಿ ಇಟ್ಕೊಳ್ಳೋಣ. ಕೊನೆಗಾಲಕ್ಕೆ ನಮಗ್ ಬೇಕಾ. ಈಗ್ಲೇ ನೀವು ಮಕ್ಳ ಮೇಲೆ ಪ್ರೀತಿ ಅಂತ ತಗೊಳಪ್ಪ, ಮಕ್ಳು ನನಗ್ ಕಷ್ಟ ಅಂದ್ರು, ನಾನು ಕಾರ್ ತಗೊಳ್ಬೇಕು, ನಾನು ಅದ್ ತಗೊಳ್ಬೇಕು, ಇದು ತಗೊಳ್ಬೇಕು ಅಂದಾಗ ತಗೋಪ್ಪ ಅಂತ ಎತ್ಕೊಟ್ರೆ ನಾಳೆ ನಿಮ್ಗೆ ಏನ್ ಮಾಡ್ತೀರ ಅಲ್ವಾ. ಹಾಗಾಗಿ ಸ್ವಲ್ಪ ನಿಮ್ಗಂತ ಜೋಪಾನಗೊಳಿಸ್ಕೊಳ್ಳಿ. ದುಡ್ಡಿಲ್ದಿ ಇಲ್ದೇ ಇರ್ಲಿ ಲೆಕ್ಕಾಚಾರವಾಗಿ ಮಾಡ್ಕೊಳ್ಳಿ. ಚಿಕ್ಕ ಆಸೆ ಇರುತ್ತೆ. ಇವಾಗ ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗಿ ತಿನ್ನೋದು ಬೇಡ, ಫುಟ್ಪಾತ್ ಮೇಲೆ ನಿಂತ್ಕೊಂಡು ತಿನ್ಬೋದಲ್ವಾ ಒಂದ್ ಮಸಾಲೆ ದೋಸೆ. ಅದು ಆಸೆಗಳಿತ್ತ, ಅದನ್ನ ಏನಿದೆಯೋ ಆಸೆನ ಪೂರೈಸ್ಕೊಳ್ಳಿ. ನಾಳೆ ಈ ಕ್ಷಣ ನಮ್ದು, ನಾಳೆ
ಗೊತ್ತಿಲ್ಲ, ನಾಳೆ ಹೇಗಿರ್ತೀವೋ ಏನೋ. ಈ ವಿಡಿಯೋನ ಇವಾಗ ನಾನು ಅಪ್ಲೋಡ್ ಮಾಡಿದೆ, ಆ ವಿಡಿಯೋನ ನಾಳೆ ನೋಡಕ್ ನಾನೇ ಇರ್ತೀನೋ ಇರಲ್ವೋ, ಎಷ್ಟು ವ್ಯೂಸ್ ಬಂತು ಅಂತ ನೋಡಕ್ಕೂ ನಾನು ಇರಲ್ಲ ಅಲ್ವಾ. ಹಾಗಾಗಿ ಈ ಕ್ಷಣ ಮಾತ್ರ ನಮ್ದು. ಆಮೇಲೆ ಆಯ್ತು, ಟ್ರಿಪ್ ಹೋಗಿ ಕಾಫಿ ತಿಂಡಿ ಕುಡೀರಿ, ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಿ, ಬೇಗ ಮಲ್ಕೊಡಿ, ಬೇಗ ಎದ್ದೇಳಿ, ವಾಕಿಂಗ್ ಹೋಗಿ 3 ಲೀಟರ್ ನೀರು ಕುಡೀರಿ, ವಾಕ್ ಮಾಡಿ. ಆಮೇಲೆ ನನಗೆ 50 ವರ್ಷ ಆದ್ಮೇಲೆ ಒಂದೊಂದೇ ಕಾಯಿಲೆ ಶುರು ಆಗುತ್ತೆ, ನನಗೂ ಶುರು ಆಗುತ್ತೆ. ಅಲ್ಲಿ ನೋವು, ಇಲ್ಲಿ ನೋವು, ಕೈ ನೋವು, ಕಾಲ್ ನೋವು ಅಂತ. ನಿಮ್ಗೆ ನೀವು ನೋಡಿದ್ದೀರಾ ಹಳೆ ವಿಡಿಯೋ, ವೇಟ್ ಲಾಸ್ ಉರ್ದು ಇಲ್ಲಿ ದಪ್ಪ ಗಂಟಾಗಿತ್ತು. ಈಗಲೂ ಒಂಚೂರು ಗಂಟಿದೆ, ಆದ್ರೆ ನೋವಿಲ್ಲ, ಬಿಟ್ಬಿಟ್ಟಿದೀನಿ. ನೋಡಿ ಗಂಟು ಹೇಗೆ ಕಾಣಿಸ್ತಾ ಇದೆ, ಗಂಟಿದೆ. ಆ ನೋವನ್ನ ಮಕ್ಳ ಹತ್ರ ಹೇಳ್ಕೊಳ್ಬೇಡಿ, ನನ್ಗೆ ಇಲ್ಲಿ ನೋವಾಗ್ತಿದೆ, ನನ್ಗೆ ಇವತ್ತು ಆರೋಗ್ಯ ಸರಿ ಇಲ್ಲ. ಏನಂತಾರೆ ಗೊತ್ತಾ, ನಿಂದು ಯಾವಾಗ್ಲೂ ಇದ್ದಿದ್ದೆ, ಕೇಳಿ 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 ಸಾಕಾಯ್ತು ಅಂತಾರೆ. ಮಗ ನಮ್ಮೋನಾಗಿರ್ಬೋದು, ಸೊಸೆ ನಮ್ಮೋಳಲ್ಲ ಅಲ್ವಾ. ಮಗಳು ನಮ್ಮೋಳಾಗಿರ್ಬೋದು, ಅಳಿಯ ನಮ್ಮೋನಲ್ಲ ಅಲ್ವಾ. ನಮ್ಮ ಮಕ್ಳೇ ನಮ್ಗೆ ಆಗಲ್ಲ ಅಂದ್ರೆ ಇನ್ನು ಹೊರ್ಗಡೆಯಿಂದ ಬಂದಿರೋರು ನಮ್ಗೆ ಆಗ್ತಾರ? ಯೋಚನೆ ಮಾಡಿ. ನಾನು ಹೇಳ್ತಿರೋದು ಸರಿನಾ ತಪ್ಪ? ಇದು ತುಂಬಾ ಜನಕ್ಕೆ ಅನುಭವ ಆಗಿರುತ್ತೆ, ನನ್ಗೇನೂ ಅನುಭವ ಆಗಿಲ್ಲ. ನಾನು ನಮ್ಮ ರೋಡಲ್ಲಿ ತುಂಬಾ ಈ ತರ ವಿಷಯಗಳು ನಡೆಯುತ್ತೆ. ಅದನ್ನೆಲ್ಲ ಕಲೆ ಹಾಕಿ ಒಟ್ಟು ಗೂಡ್ಸಿ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು, ಆಯ್ತಾ. ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ. ಯಾವತ್ತು ಸಂತೋಷವಾಗಿರೋಕ್ ಟ್ರೈ ಮಾಡಿ, ಆದಷ್ಟು ಸಂತೋಷ. ನನ್ಗೆಲ್ರು ಕೇಳ್ತಾರೆ, ಇಷ್ಟು ಎನರ್ಜಿಯಾಗಿ ಹೇಗಿರ್ತೀರಾ? ಹೀಗೆ ನಾನು ಸಂತೋಷವಾಗಿತ್ತು ಅಂದ್ರೆ ಎಲ್ಲ ಆಗತ್ತೆ. ಈಗ ಲಾಸ್ಟ್ ವಿಷಯಕ್ಕೆ ಬರ್ತೀನಿ. ನಾನು ಸ್ವಲ್ಪ ದುಡ್ಡು ಕೂಡಿಡಿ ಅಂತ ಅಂದೆ ಅಲ್ವಾ. ನೀವ್ ಅನ್ಕೊಳ್ಬೋದು, ಏನಕ್ಕೆ 60 ವರ್ಷ ಆದ್ಮೇಲೆ ನಮ್ಗೆ ಏನಕ್ಕೆ ದುಡ್ಡು ಅಂತ ಅನ್ಕೊಳ್ಬೋದು. 50-60 ವರ್ಷ ಆದ್ಮೇಲೆ, ಇವಾಗೇನು ಹುಟ್ಟಿದ ಮಕ್ಕಳಿಗೆ BP ಶುಗರ್ ಎಲ್ಲ ಬಂದಿರುತ್ತೆ. BP ಇರುತ್ತೆ, ಶುಗರ್ ಇರುತ್ತೆ, ಥೈರಾಯ್ಡ್ ಇರುತ್ತೆ, ಮಾತ್ರೆಗಳು ತಗೊಳ್ಬೇಕು. ಕನ್ನಡಕ ಬಿದ್ದು ಹೊಡೆದೋಯ್ತು ಅಂತ ಅಂದ್ರೆ ಇದನ್ನ ಸರಿ ಮಾಡಿಸ್ಬೇಕು. ಅದಕ್ಕೆ ಕನ್ನಡಕ ಹಾಕೊಂಡು ವಿಡಿಯೋ ಮಾಡಿದ್ ನಾನು. ಕನ್ನಡಕ ಸರಿ ಮಾಡಿಸ್ಬೇಕು. ಮೊನ್ನೆ ನಾನು ಏನ್ ಮಾಡಿದೆ, ಇಲ್ಲಿಟ್ಟೆ, ದಿವಾನದ ಮೇಲೆ ಇಟ್ಟಿದ್ದೀನಿ ಕನ್ನಡಕ. ಇಟ್ಬಿಟ್ಟು ಯಾವುದೋ ಗ್ಯಾಂದಲ್ಲಿ ಬಂದು ಅದ್ರ ಮೇಲೆ ಕೂತ್ಕೊಂಡ್ರೆ ಏನಾಯ್ತು, ಸೊಟ್ಟ ಹಾಕುದು. ತಿರ್ಗಾ ಮಾಡಿಸ್ದೆ. 7,500 ರೂಪಾಯಿ ಆಯ್ತು ಎರಡಕ್ಕೆ. ಒಂದು ಲೆನ್ಸ್ ಕಾರ್ಟಲ್ಲಿ ಒಂದು ತಗೊಂಡ್ರೆ ಒಂದು ಆಫರ್ ಅಂತ 2 ಮಾಡಿಸ್ದೆ. 7,500 ರೂಪಾಯಿ. 7,500 ರೂಪಾಯಿ ಇವಾಗ ಯಾರು ಕೊಡ್ತಾ ಇದ್ರು? ನಾವೆಲ್ಲ ಕೂಡಿ ಇದಕ್ಕೆ ತಗೊಳಕಾಯ್ತಲ್ವಾ. ಆಮೇಲೆ ಒಂದೆಲ್ಲೋ ನಮ್ಗೆ ಆಚೆ ಹೋಗ್ಬೇಕಾಯ್ತು. ಅವಾಗ ಮಗನ ಹತ್ರ ಕೇಳಿದ್ರೆ, ಅಮ್ಮ ನಂಗೆ ತಿಂಗಳು ಕೊನೆ ಅಮ್ಮ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಅವಾಗ ನಮ್ಮ ಆಸೆನ ಅಲ್ಲೇ ಹೋಗ್ಬೇಕಾಗತ್ತೆ ಅಲ್ವಾ. ಅದೇ ನಮ್ಮ ಹತ್ರ ದುಡ್ಡಿತ್ತು ಅಂದ್ರೆ ಒಂದು ಸಣ್ಣ ಆಸೆ ಪೂರೈಸ್ಕೊಳ್ಬೋದು. ಇದನ್ನ ತಗೊಳ್ಬೋದು, ಕನ್ನಡಕ ಮಾಡಿಸ್ಬೋದು. ನಮ್ಗೇನಾದ್ರೂ ಒಂದು ಬಟ್ಟೆ ಆಸೆ ಆಯ್ತು ಅಂದ್ರೆ ಬಟ್ಟೆ ತಗೊಳ್ಬೋದು. ಸಣ್ಣ ಪುಟ್ಟ ಆಸೆ ನಾವು ಪೂರೈಸ್ಕೊಳಕ್ಕಾಗ್ತಾದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕು ಅಲ್ವಾ. ಆಮೇಲೆ ಇವಾಗೆಲ್ಲೋ ಹೋಗ್ಬೇಕಾಯ್ತು, ನಡ್ಕೊಂಡು ಹೋಗಕ್ಕಾಗಲ್ಲ. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು, ನಡ್ಕೊಂಡು ಹೋಗಕ್ಕಾಗಲ್ಲ, ಆಟೋದಲ್ಲಿ ಹೋಗ್ಬೇಕಾಗತ್ತೆ. ಅವಾಗ ಆಟೋಗೆ ದುಡ್ಡು ಬೇಕು ಅಲ್ವಾ. ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗತ್ತೆ. ಅವಾಗ ಯಾರ ಹತ್ರನೂ ಕೈ ಚಾಚೋದು ಬೇಡ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, 30 ವರ್ಷದಿಂದ ಸ್ವಲ್ಪ 40-50 ವರ್ಷ ಬರೋ ಒಳಗಡೆ ಸ್ವಲ್ಪ ಕೂಡಿಡಿ. ಅದೇ ನಿಮ್ಗೆ ಎಷ್ಟೊಂದು ದುಡ್ಡಾಗುತ್ತೆ. ನಾನು ಕೂಡಿಟ್ಟಿಲ್ಲ, ನಿಜವಾಗ್ಲೂ ನಾನು ಕೂಡಿಟ್ಟಿಲ್ಲ. ಇವಾಗ ಅನ್ಸುತ್ತೆ ಕೂಡಿಡ್ಬೇಕಿತ್ತು ಅನ್ಸುತ್ತೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಲ್ವಾ. ಹಾಗಾಗಿ ಬಿಟ್ಬಿಡೋಣ. ಇನ್ ಮುಂದೆ ಏನ್ ಆಗ್ಬೇಕು ಅದನ್ನ ನೋಡ್ಕೊಳ್ಳೋಣ. ದೇವ್ರ ಧ್ಯಾನ ಮಾಡಿ, ಯೋಗ ಮಾಡಿ, ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡಿ. ಡ್ಯಾನ್ಸ್ ಕಲಿಬೇಕಾ ಡ್ಯಾನ್ಸ್ ಕಲೀರಿ. ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದೆ, ಕೆಲ್ಸ ಅಂತ ಬಿಟ್ಟ ಮೇಲೆ ತಿರ್ಗಾ ಹೋಗಕ್ಕಾಗ್ತಾ ಇಲ್ಲ. ಹಿಂಗಾಗತ್ತೆ. ನಂದೇನಂದ್ರೆ ಈ ಬಿಸ್ನೆಸ್ ಇಟ್ಕೊಂತೀನಿ. ಆ ಬಿಸ್ನೆಸ್ ಇಂದ ನನಗ ಆಗ್ತಾ ಇದೆ, ಯೂಟ್ಯೂಬ್ ಇಂದ ಆಗ್ತಾ ಇದೆ. ಹಾಗಾಗಿ ಇದೊಂದು ವಿಡಿಯೋ ಮಾಡ್ಬೇಕು ಅನ್ಸ್ತು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ ದಯವಿಟ್ಟು. ವಿಡಿಯೋನ ಫುಲ್ಲು ನೋಡಿ. ಒಂದೊಂದು ಮಾತು ತುಂಬಾ ಅರ್ಥಪೂರ್ಣವಾಗಿದೆ. ನಾನು ನೋಡಿರೋ ಪ್ರಕಾರ, ಸ್ವಲ್ಪ ಅನುಭವಿಸಿರೋ ಪ್ರಕಾರ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು. ಚಿನ್ನ ಬಣ್ಣ ಏನಿದೆಯೋ, ಬೆಳ್ಳಿ ಚಿನ್ನ ಬಣ್ಣ ಎಲ್ಲ ಜೋಪಾನವಾಗಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾವು ಹೋದ್ಮೇಲೆ ಯಾರು ಏನ್ ಬೇಕಾದ್ರೂ ತಗೊಳ್ಳಿ, ನಾವು ಹಾಕೊಂಡು ಸಂತೋಷ ಪಡೋಣ. ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ವಾ. ಇವಾಗೆಲ್ಲ 20-25 ವರ್ಷಕ್ಕೆ ಅಲ್ಲಿ ಬಿದ್ದೋಗ್ತಾ ಇರುತ್ತೆ. ಅಲ್ಲಿ ಕಟ್ಟಿಸ್ಕೊಳ್ಬೇಕಾದ್ರೂ ದುಡ್ಡು ಬೇಕು
ಈ ಅಲ್ಲೆಲ್ಲ ಸೈಡಲ್ಲಿರೋ ಹಲ್ಲೆಲ್ಲ ಹೋದ್ರೆ ಏನು ಕಾಣಿಸಲ್ಲ, ಪರವಾಗಿಲ್ಲ. ಅಂದ್ರೆ ನಮ್ಗೆ ತಿನ್ನೋ ಊಟನ, ಆಹಾರನ ಜದ್ದು ಜದ್ದು ತಿನ್ನೋದಕ್ಕೆ ಬೇಕು ದವಡೆ ಹಲ್ಗಳು. ಮುಂದೆ ಹಲ್ಗಳು ಬಿದ್ದೋಯ್ತು ಅಂದ್ರೆ ಅಸಹ್ಯ ಕಾಣಿಸುತ್ತೆ. ನೋಡಿ ನಂದೇ ಎಲ್ ನೋಡಿ, ಇದು ಏನೂ ಆಗಿಲ್ಲ, ನನಗೆ ಎಲ್ಲೋ ಏಟ್ ಬಿದ್ದು ನನಗೆ ಕಪ್ಪಾಗಿರೋದು. ಇದು ನೋವಿಲ್ಲ, ನೋವಿಲ್ಲ, ಕಪ್ಪಾಗಿದೆ, ಅಸಹ್ಯವಾಗಿ ಕಾಣಿಸ್ತಾ ಇದೆ. ನಾನು ಇವತ್ತು ತಾನೇ ಕ್ಲಿನಿಕ್ಗೆ ಹೋಗಿ ಬಂದೆ 15,000 ರೂಪಾಯಿ ಆಗುತ್ತೆ ಅಂತ ಹೇಳಿ. 15,000 ರೂಪಾಯಿ ಕಟ್ಟಿಸ್ಕೊಳಕ್ ದುಡ್ಡು ಬೇಕಲ್ವಾ ಅಲ್ವಾ? ಹಾಗಾಗಿ ದುಡ್ಡನ್ನ ಕೂಡ್ಸಿಡಿ ಅಂತ ಹೇಳ್ತಿದ್ರು. ಕನ್ನಡಕ ರಿಪೇರಿಗೆ ಬೇಕಾಗತ್ತೆ, ಅಲ್ಲಿ ಕಟ್ಟಿಸ್ಕೊಳಕ್ ಬೇಕಾಗತ್ತೆ, ಒಂದು ಮಂಡಿ ನೋವು ಅಂದ್ರೆ ಮಾತ್ರೆ ಬೇಕಾಗತ್ತೆ, ಆಯಿಂಟ್ಮೆಂಟ್ ಬೇಕಾಗತ್ತೆ, ಅಮೃತಾಂಜನಕ್ಕೆ ಬೇಕಾಗತ್ತೆ, ಹಿಂಗೆ ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ಅವಾಗ ಒಬ್ಬರ ಹತ್ರ ಕೈ ಚಾಚಬಾರ್ದು. ಅದಕ್ಕೋಸ್ಕರ ಸ್ವಲ್ಪ 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 ಹನಿ ಹನಿ ಕೂಡಿದ್ರೆ ಅಳ್ಳ ಅಂತ ಹೇಳ್ತಾರೆ. ಸ್ವಲ್ಪ 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 ಕೂಡಿಸಿಡಿ. ದಯವಿಟ್ಟು ಎಲ್ಲಾದ್ರೂ ಯಾರಿಗಾದ್ರೂ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಲ್ಲ. ಇದು ಕರೆಕ್ಟಾಗಿ ಹೇಳಿದ್ದೀನಿ. ಯಾಕೆ ಕ್ಷಮಿಸಿ ಅಂತ ಕೇಳಬೇಕು? ನಾನು ಕ್ಷಮಿಸಿ ಅಂತ ಕೇಳಲ್ಲ. ವಿಡಿಯೋ ನೋಡಿ, ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಕೃಷ್ಣ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.